ಕುಶಾಲನಗರ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ಪರಿವರ್ತನಾ ತಂಡದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದ ಇನ್ಫಂಟ್ ಜೀಸಸ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಬಂಧುಗಳು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಅಥಣಿ ತಾಲೂಕಿನಲ್ಲಿ ಬಂದ್ ಕರೆ ನೀಡಲಾಗಿತ್ತು. ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸರ್ವರಿಗೂ ಶಾಂತಿ ಸುಖ ಕರುಣಿಸಲಿ. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್, ಅಭಿಮಾನಿ ಬಳಗ, ಕೆಆರ್ಪೇಟೆ. ಕುಶಾಲನಗರ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಚುನಾವಣೆ ಪ್ರಯುಕ್ತ ವಿವಿಧ ಪರಿವರ್ತನಾ ತಂಡದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಕುಶಾಲನಗರ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಚುನಾವಣೆಯ ಪ್ರಯುಕ್ತ ಪರಿವರ್ತನಾ ತಂಡದ ಅಭ್ಯರ್ಥಿಯಾದ ನಂಜುಟಗೌಡ ಎಂಆರ್, ಗುತ್ತಿಗೆದಾರರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರವರು ನಾಮಪತ್ರ ತಮ್ಮ ಬೆಂಬಲಿಗರೊಂದಿಗೆ ಸಲ್ಲಿಸಿದರು. ಮಣಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ನಿವೃತ್ತ ಪೊಲೀಸ್ ಅಧಿಕಾರಿ ಗಣಪತಿ ಎಸ್ಪಿ ಅವರು ಬಿಸಿಎಂಬಿ ಸದಸ್ಯರ ಪರವಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಪರಿವರ್ತನಾ ತಂಡದ ಅಭ್ಯರ್ಥಿಯಾದ ಮಧುಸೂದನ್ ಎಚ್ಎಂ, ಹಾಲಿ ನಿರ್ದೇಶಕರು, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಸಮಾಜ ಸೇವಕರು ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಪರಿವರ್ತನಾ ತಂಡದ ಅಭ್ಯರ್ಥಿಯಾದ ಪೂಜಾ ಫರ್ನಿಚರ್ ಮಾಲೀಕರಾದ ಎಂಎಲ್ ತಮ್ಮಯ್ಯರವರು ಕೂಡ ನಾಮಪತ್ರ ಸಲ್ಲಿಸಿದರು. ಸಮಾಜ ಸೇವಕರು ಹಾಗೂ ತರಕಾರಿ ವ್ಯಾಪಾರಿಗಳಾದ ಗಣೇಶ್ ಎಸ್ಎಸ್ ರವರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಹಿಯ ಗ್ರಾಮದ ಮನೆಯೊಂದರ ಬಳಿ ಬೃಹತ್ ಗಾತ್ರದ ನಾಗರಹವೊಂದು ಕಾಣಿಸಿಕೊಂಡಿದ್ದು, ಉರಗ ಪ್ರೇಮಿ ಸುರೇಶ್ ಪೂಜಾರಿ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಸಿದ್ದಾಪುರ ಸಮೀಪದ ಗುಹಿಯ ಗ್ರಾಮದಲ್ಲಿ ಮನೆಯೊಂದರ ಬಳಿ ಕಾಣಿಸಿಕೊಂಡಿದ್ದ ಬೃಹತ್ ಗಾತ್ರದ ನಾಗರಹಾವನ್ನ ಉರಗ ಪ್ರೇಮಿ ಸುರೇಶ್ ಪೂಜಾರಿ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಗುಹಿಯ ಗ್ರಾಮದ ಗಣೇಶ್ ಎಂಬುವರ ಪತ್ನಿ ಕಾವೇರಿ ಮನೆಯ ಬಳಿ ಸೌದೆ ತೆಗೆಯುವ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಿದೆ. ಹಾವನ್ನ ಕಂಡು ಗಾಬರಿಗೊಂಡು ಪತಿ ಗಣೇಶ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಗಣೇಶ್ ಅವರು ಉರಗ ಪ್ರೇಮಿ ಸುರೇಶ್ ಪೂಜಾರಿ ಅವರಿಗೆ ದೂರವಾಣಿಯ ಮೂಲಕ ಮಾಹಿತಿ ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಸುರೇಶ್ ಸೌದೆಗಳನ್ನೆಲ್ಲ ಸ್ಥಳಾಂತರ ಮಾಡಿ ಪರಿಶೀಲಿಸಿದಾಗ ಪೈಪಿನ ಒಳಗೆ ಹಾವು ಇರುವುದು ಕಂಡುಬಂದಿದೆ. ನಂತರ ಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಮಾಲ್ದಾರ್ ಅರಣ್ಯಕ್ಕೆ ಬಿಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಬಂದ್ಗೆ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಅಥಣಿ ಬಂದ್ ಕರೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಕೈಯಲ್ಲಿ ಹಿಡಿದು ಪ್ರತಿಭಟನೆಯನ್ನ ಮಾಡಿದರು. ಅಂಗಡಿ ಎಲ್ಲಾ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದು, ರಸ್ತೆಯ ಪ್ರಮುಖ ರಸ್ತೆ ಸಂಚರಿಸುವ ಮೂಲಕ ಪ್ರತಿಭಟನೆ ನಡೆಯಿತು. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ರಾಜೀನಾಮೆಗೆ ಒತ್ತಾಯಿಸಿದರು. ದೇಶದ ಜನರ ಕ್ಷಮೆಯಾಚನೆ ಮಾಡಬೇಕು, ಇಲ್ಲದೆ ಹೋದರೆ ದೇಶದ ದಲಿತ ಸಮುದಾಯದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಶಿಕಾಂತ ಸಾಳವೆ, ಗೌತಮ ಪರಜೆಂಪೆ, ರವಿ ಕಾಂಬಾಳೆ, ಮಿತೇಶ ಪಟ್ಟಣ, ರೂಪ ಕಾಂಬಾಳೆ, ಸುನೀತಾ ಹೈವಳೆ, ಕುಮಾರ ಗಸ್ತಿ, ಸದಾಶಿವ್ ಮಾಂಗ್, ಮಂಜು ಹೋಳಿಕಟ್ಟಿ, ಅನಿಲ ಬಸಂತ್ರಿ, ನಿಶಾಂತ ಮಡ್ಲಿ, ಕಪಿಲಾ ಘಟಕಾಂಬಳೆ, ಸಿದ್ಧಾರ್ಥ ಮಡ್ಡಿ, ಶಬೀರ ಶಾತಪಚ್ಚೆ, ಸುನೀಲ ನಾಯಕ, ಬಸ್ಸುಗಾಡಿ ವಡ್ಡರ, ಸಂದೀಪ ಘಟಕಾಂಬಳೆ, ಸುಕುಮಾರ ಕಾಂಬಳೆ, ನ್ಯಾಯವಾದಿಗಳಾದ ದಯಾನಂದ ವಾಘಮೊರೆ, ಸುಭಾಷ್ ಮನ್ನಪ್ಪಗೋಳ, ಮಹಾದೇವಿ ಹೂಡಿಕಟ್ಟಿ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಥಣಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಇನ್ಫಂಟ್ ಜೀಸಸ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಬಂಧುಗಳು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಇನ್ಫಂಟ್ ಜೀಸಸ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಬಂಧುಗಳು ಶ್ರದ್ಧಾಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿ ಪರಸ್ಪರ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡರು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿಯು ದೊರೆಯಲಿದೆ. ದಯಮಯನಾದ ಯೇಸು ಕ್ರಿಸ್ತ ಕರ್ತರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ನೋವನ್ನು ನುಂಗಿಕೊಂಡು ಸರ್ವರಿಗೂ ಒಳಿತನೆ ಬಯಸಿ ಹರಸಿ ಆಶೀರ್ವದಿಸಿದ ಕಾರ್ಯಕರ್ತರನ್ನ
ಹರಸಿ ಆಶೀರ್ವದಿಸಿದ ಕರ್ತರನ್ನ ಸ್ಮರಿಸಿದರೆ ಸಾಕು, ಎಲ್ಲರಿಗೂ ಒಳಿತಾಗುತ್ತದೆ ಎಂದು ಫಾದರ್ ಥಾಮಸ್ ಪೌಲಿಸ್ ಶುಭ ಸಂದೇಶ ನೀಡಿದರು. ಕ್ರಿಸ್ಮಸ್ ಸಂಭ್ರಮ ಹಾಗೂ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನೂರಾರು ಕ್ರಿಸ್ತ ಬಾಂಧವರು ಭಾಗವಹಿಸಿ ಪರಸ್ಪರ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡರು. ಬಾಲಯೇಸು ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಥಾಮಸ್ ಪೌಲಿಸ್ ಧಾರ್ಮಿಕ ಪ್ರವಚನ ನೀಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮಕ್ಕಳಿಗೆ ಕಾಂಪಿಟೇಷನ್ ಇರುತ್ತದೆ. ಪವಿತ್ರ ಕುಟುಂಬದ ಮಹೋತ್ಸವ ಜೂನ್ 23-25ರ ನಿಮಿತ್ತ ಗುರುವಾರ 21 ಸಂಜೆ 4 ಗಂಟೆಗೆ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಇಡೀ ಕ್ರೈಸ್ತ ಬಾಂಧವರು ವಿಶೇಷವಾಗಿ ಆಚರಿಸುತ್ತಿದ್ದಾರೆ. ಇದೊಂದು ಸಾರ್ವತ್ರಿಕ ಹಬ್ಬ, ಏಕೆಂದರೆ ಎಲ್ಲ ಧರ್ಮದವರು ಈ ದಿನದಂದು ತಮ್ಮ ತಮ್ಮ ಮನೆಯ ಪಕ್ಕದಲ್ಲಿರುವಂತಹ ಕ್ರೈಸ್ತ ದೇವಾಲಯಗಳಿಗೆ ಹೋಗಿ ಅಲ್ಲಿ ಕಟ್ಟಿರುವಂತಹ ಯೇಸು ಬಾಲರ ಗೋದಲೆಯನ್ನು ವೀಕ್ಷಿಸಿ ಅಲ್ಲಿ ಭಯಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮದೇ ಆದ ರೀತಿಯಲ್ಲಿ ಅವರು ಮ್ಯಾಂಡ ಬತ್ತಿಗಳನ್ನು ಹಂಚಿ ದೇವರ ಯೇಸು ಬಾಲರ ಆಶೀರ್ವಾದಗಳನ್ನು ಪಡೆಯಲಿದ್ದಾರೆ. ಇದೊಂದು ವಿಶೇಷ ದಿನ. ಸಾಧಾರಣವಾಗಿ ಕ್ರೈಸ್ತ ಬಾಂಧವರಿಗೆ ಇದು ಒಂದು ದೊಡ್ಡ ಹಬ್ಬ ಅಂದರೆ ತಪ್ಪಾಗಲಾರದು. ಈ ದಿನದಂದೇ ಇಡೀ ಮನುಕುಲಕ್ಕೆ ಪ್ರೀತಿಯನ್ನು ಶಾಂತಿಯನ್ನು ಹೊತ್ತು ತಂದರು ಯೇಸು ಕ್ರಿಸ್ತರು. ಬಾಲಕನಾಗಿ ಜನಿಸಿ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ಪ್ರಪಂಚವನ್ನು ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಬೆಳಕಿಂದ ಬೆಳಗಿಸಿ ಇಡೀ ಮನುಕುಲವು ಪುನಃ ದೇವರ ಕಡೆ ತಿರುಗುವಂತೆ ಮಾಡಿದರು. ಮುಚ್ಚಿ ಹೋಗಿದ್ದಂತಹ ಸ್ವರ್ಗದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ ಪಟ್ಟಣದ ಹೊಸಮಳೂರು ರಸ್ತೆಯ ಜಯನಗರ ಬಡಾವಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ತಮ್ಮಪ್ಪ ಶೆಟ್ಟರನ್ನ ಸ್ನೇಹಿತರ ಕೂಟದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಾರ್ಥತೆ ತುಂಬಿರುವ ಇಂದಿನ ಸಮಾಜದಲ್ಲಿ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಿರುವ ಶತಾಯುಷಿಗಳಾದ ತಮ್ಮಪ್ಪ ಶೆಟ್ಟಿ ಅವರಂತಹ ಅಪರೂಪದ ವ್ಯಕ್ತಿಗಳು ಬೇಕಾಗಿದ್ದಾರೆಂದು ಮುಖಂಡರಾದ ನಾಯಕನಹಳ್ಳಿ ನಂಜಪ್ಪ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಹೊಸಮಳೂರು ರಸ್ತೆಯ ಜಯನಗರ ಬಡಾವಣೆಯಲ್ಲಿರುವ ಶತಾಯುಷಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ತಮ್ಮಪ್ಪ ಶೆಟ್ಟರನ್ನ ಸ್ನೇಹಿತರ ಕೂಟದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪಟ್ಟಣದ ಖ್ಯಾತ ವಕೀಲರು ಹಾಗೂ ನೋಟರಿಗಳಾದ ಎಸ್ಎಸ್ಸಿ ವಿಜಯ್ ಕುಮಾರ್ ಮಾತನಾಡಿ, ಸ್ವಚ್ಛ ಹಾಗೂ ಪಾರದರ್ಶಕ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಜೀವನ ನಡೆಸಿರುವ ತಮ್ಮಪ್ಪ ಶೆಟ್ಟಿ ಅವರಂತಹ ಅಪರೂಪದ ಮಾಣಿಕೆಗಳು ಇಂದಿನ ಯುವ ಜನಾಂಗಕ್ಕೆ ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದರು. ಅಭಿನಂದನೆ ಸ್ವೀಕರಿಸಿದ ತಮ್ಮಪ್ಪ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಕಾಲವೇ ಬೇರೆ, ಇಂದಿನ ಕಾಲವೇ ಬೇರೆಯಾಗಿದೆ. ನಾವೆಲ್ಲರೂ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನ ಗೌರವಿಸಿ ಸಂಸ್ಕಾರದ ಹಿಂದೆ ಹೋಗುತ್ತಿದ್ದೆವು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ವಾತಾವರಣವೇ ಅದಲು ಬದಲಾಗಿದೆ. ಇಂದಿನ ಯುವಜನರು ಮಾನವತೆ ಹಾಗೂ ಸೇವೆಗೆ ಬೆಲೆ ನೀಡುತ್ತಿಲ್ಲ. ಎಲ್ಲರೂ ಶ್ರಮ ಪಡದೆ ಶ್ರೀಮಂತರಾಗಬೇಕು ಎಂಬ ಹಗಲುಗನಸನ್ನ ಬೆನ್ನು ಹತ್ತಿದ್ದಾರೆ. ಇದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ವಿಶ್ರಾಂತ ಇಂಜಿನಿಯರ್ ಈರಣ್ಣಗೌಡ, ಡಿಸಿಸಿ ಬ್ಯಾಂಕಿನ ವಿಶ್ರಾಂತ ವ್ಯವಸ್ಥಾಪಕರಾದ ಬಸವರಾಜು, ಹೊಸಹೊಳಲು ವಿಶ್ವನಾಥ್, ಪಾಂಡುರಂಗ, ಶ್ರೀನಿವಾಸಮೂರ್ತಿ, ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ವರದಿಗಾರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ನೀಲಕಂಠ ಉಪಸ್ಥಿತರಿದ್ದರು. 100ನೇ ವರ್ಷದ ಇದರಲ್ಲಿ ನಡೀತಾ ಇದ್ದಾರೆ. ಈಗ 101ಕ್ಕೆ ಇನ್ನು ಮೇ ತಿಂಗಳು ಬರೋದಿದ್ದಾರೆ. ಇವರು ಇನ್ನೂ ಒಂದು 10-6 ವರ್ಷ ಸುಖವಾಗಿ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿಟ್ಕೊಂಡು ಅವರು ಇನ್ನೂ ಹೆಚ್ಚಿನ ಆಯುಷ್ಯ ಭಗವಂತ ಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ತಮ್ಮಪ್ಪಜ್ಜ ಅವರು ಹಿಂದಿನಿಂದಲೂ ಅವರ ಶಿಸ್ತುಬದ್ಧವಾದಂಥ ಜೀವನ ಮತ್ತು ಶಿಸ್ತುಬದ್ಧವಾದಂಥ ಆರೋಗ್ಯದಲ್ಲಿ ಕಾಪಾಡ್ಕೊಂಬಂದು 100 ವರ್ಷ
ಅಲ್ಲಿ ದಾಟಿದ್ದಾರೆ. ಇವರು ಇನ್ನೂ 10 ವರ್ಷ 111 ವರ್ಷ ತುಂಬಲಿ ಅಂತ ದೇವರಲ್ಲಿ ಬೇಡ್ತವ. ನಮಗೆ ಈ ದರ್ಶನಕ್ಕೆ ಅವಕಾಶ ಸಿಗ್ತಲ್ಲ ಅಂತ ತುಂಬ ಸಂತೋಷಭರಿತರಾಗಿ ನಾವು ಏನು ನಿವೃತ್ತ ಇವರು ವಾಕ್ಮೇಟ್ಗಳು ಎಲ್ಲ ಸೇರಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಅನ್ನಿಸ್ತು. ನಾವು ಅಲ್ಲೇ ಸುಮಾರು ದಿವಸದಿಂದ ಇದನ್ನು ಮಾಡಬೇಕು ಅಂತ ಕಾಲಹರಣ ಮಾಡ್ಕೊಂಬಂದದ್ದು. ಇವತ್ತು ಆ ಗಳಿಗೆ ಒದಗಿದೆ. ನಮಗೆ ಅವ್ರ ಆಶೀರ್ವಾದ ಬೇಕು, ದೇವರು ಕಾಪಾಡಲಿ. 101ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತು ನಮ್ಮ ಮಿತ್ರ ಮಂಡಳಿ ನಮ್ಮ ಸ್ನೇಹಿತರ ಜೊತೆಗೂಡಿ ಶ್ರೀಯುತರಿಗೆ ಸನ್ಮಾನ ಮಾಡಿ ಅವರ ಆಶೀರ್ವಾದ ತಗೋಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡು ಹೋಗಿ ಬಂದಿದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲ ಪುನೀತರಾಗಿದ್ದೀವಿ. ಶ್ರೀ ತಮ್ಮಪ್ಪನವರು ನಾರಾಯಣ್ ಶೆಟ್ಟರು ಯಾವ ರೀತಿ ನಮ್ಮ ಜೊತೆ ಇದ್ದು ಅಂತ ಅಂದರೆ ಅದು ನಿಜವಲ್ಲ ಹೇಳ್ಕೊಳ್ಳೋ ಅತಿಶಯ ಆಗ್ತಿ. ನಾವೆಲ್ಲ ಒಂದು ಕಡೆಗೆ ಸೇರ್ಕೊಳ್ಳೋ ಬೋರ್ಲೇಗೌಡರು, ಶಿವರಾಮೇಗೌಡರು, ಶಿವರಾಜು, ನೂರ್ಲಾ ಖಾನು, ನಾರಾಯಣ್ ಶೆಟ್ಟರು ಇವರೆಲ್ಲ ಜ್ಞಾಪಕ ಇದೆಯಾ? ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಕಡೆ ಕೂಟ ಸೇರಿಕೊಂಡು ವ್ಯವಸ್ಥೆ ಇರ್ತಾಯಿದ್ದೋ. ಶ್ರೀಯುತರಿಗೆ ಒಳ್ಳೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಬಾಳ್ಲೆ ಅಂತ ಆಗ್ಬಿಟ್ಟು ಭಗವಂತ ಬೇಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ಪರಿವರ್ತನಾ ತಂಡದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. KRಪೇಟೆ ಪಟ್ಟಣದ ಇನ್ಫಂಟ್ ಜೀಸಸ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಬಂಧುಗಳು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಅಥಣಿ ತಾಲೂಕಿನಲ್ಲಿ ಬಂದ್ ಕರೆ ನೀಡಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.